ಗಿಲ್ಲಿ ನಟನಿಗೆ 1 ಮಿಲಿಯನ್ ಫಾಲೋವರ್ಸ್. ಬಿಗ್ ಬಾಸ್ ಎಂಟ್ರಿಗೂ ಮುನ್ನ ಸಾವಿರ ಲೆಕ್ಕದಲ್ಲಿ ಇದ್ದಂತಹ ಫಾಲೋವರ್ಸ್ ಇದೀಗ ಗಿಲ್ಲಿ ನಟನಿಗೆ 1 ಮಿಲಿಯನ್ ಫಾಲೋವರ್ಸ್ ಕಂಡ್ರೆ ಬಿಗ್ ಬಾಸ್ಗೆ ಎಂಟ್ರಿ ಗಿಲ್ಲಿ ಖದರ್ ಒಂದ್ ಕಡೆ ಚೇಂಜ್ ಆಗೋಗ್ಬಿಡ್ತು. ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ಗಿಲ್ಲಿ ಹವಾ, ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ಹವಾ ಅಂತಾನೆ ಹೇಳ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿ ದರ್ಬಾರ್ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ಮನೆಗೆ ಹೋದಾಗ ಒಂದ್ ಕಡೆ ಗಮನಿಸ್ತಾ ಹೋದ್ರೆ 1.69 ಲಕ್ಷ ಫಾಲೋವರ್ಸ್ ಇತ್ತು ಅಂತಂದ್ರೆ ಕೇವಲ 100 ದಿನಕ್ಕೆ 1 ಲಕ್ಷದಿಂದ 10 ಲಕ್ಷ ಮಂದಿ ಫಾಲೋವರ್ಸ್ ಅನ್ನ ಪಡೆದಿದ್ದಾರೆ. ನೋಡಿ ಎಲ್ಲಿಂದ ಎಲ್ಲಿ ಸ್ವಾಮಿ, ಗಿಲ್ಲಿ ಹವಾ ನೋಡಿ. ಬಿಗ್ ಬಾಸ್ ಮನೆಗೆ ಹೋಗಬೇಕಾದಂತಹ ಸಂದರ್ಭದಲ್ಲಿ ಸರಿಸುಮಾರು 1.9 ಲಕ್ಷ ಫಾಲೋವರ್ಸ್ ಗಳನ್ನ ಹೊಂದಿದ್ದ ಅಂತೆ. ಸೊ 100 ದಿನದಲ್ಲಿ 1 ಲಕ್ಷದಿಂದ 10 ಲಕ್ಷ ಮಂದಿ ಫಾಲೋವರ್ಸ್ ಅನ್ನ ಲಕ್ಷದಿಂದ 10 ಲಕ್ಷ ಮಂದಿ ಕದಿಯುವಂಥದ್ದು ಸಾಮಾನ್ಯ ಮಾತಲ್ಲ. ಇದು ನಿಜವಾಗ್ಲೂ ಕೂಡ ಸಾಮಾನ್ಯ ಮಾತಲ್ಲ. ಅಷ್ಟರ ಮಟ್ಟಿಗೆ ಅಭಿಮಾನಿಗಳು ಒಂದು ಕಡೆ ತೆಗೆದುಕೊಂಡಿದ್ದಾನೆ, ಅಷ್ಟರ ಮಟ್ಟಿಗೆ ಪ್ರೀತಿಯನ್ನ ಗಳಿಸಿದ್ದಾನೆ. ಕರ್ನಾಟಕ ಜನತೆಯ ಪ್ರೀತಿಯನ್ನ ಗಳಿಸಿರುವುದು ಏಕೈಕ ವ್ಯಕ್ತಿ. ಬಹಳಷ್ಟು ಜನ ಏನ್ ಗಿಲ್ಲಿ ಆಡ್ತಾನೆ, ಹಿಂಗ್ ಆಡ್ತಾನೆ, ಅವನಿಗೇನ ಆಡಕ್ ಬರುತ್ತಾ, ಅದನ್ನ ಆಡಕ್ ಬರುತ್ತಾ, ಎಲ್ಲರಿಗೂ ಕೂಡ ಎಂಟರ್ಟೈನ್ಮೆಂಟ್ ಮಾಡಕ್ ಬರುತ್ತಾ? ಬಿಗ್ ಬಾಸ್ ಮನೆಯಲ್ಲಿ ಹೆಂಗಿರಬೇಕು ಅನ್ನೋದು ಗೊತ್ತಿದೆಯಾ? ಬನಿಯನ್ ಹಾಕೊಂಡು ಹಂಗೆ ಮಾಡ್ತಾನೆ, ಹಿಂಗೆ ಮಾಡ್ತಾನೆ, ನಾನು ಬಡವ ಅಂತ ಸೆಂಟಿಮೆಂಟು, ಸಿಂಪಲಿಟಿ, ಹಂಗೆ ಹಿಂಗೆ ಎಲ್ಲ ತೋರಿಸುವಂಥ ಕೆಲಸ ಮಾಡ್ತಾನೆ ಅಂತ ಹೇಳ್ತಾರೆ. ಸೊ ಅದು ಕೂಡ ಇರೋದು ಒಂದು ಕದರು, ಅದು ಕೂಡ ಒಂದು ರೀತಿಯಾದಂಥ ಗೇಮು, ಅದು ಕೂಡ ಜನರನ್ನು ಒಂದು ರೀತಿಯಾಗಿ ಸೆಳೆದುಕೊಳ್ಳುವಂಥ ಪ್ರೀತಿ ಇರಬಹುದು, ಅದರಲ್ಲೇನಿದೆ. ಆದರೆ ಗಿಲ್ಲಿಯ ಆಟ ಒಂದು ರೀತಿಯಾದಂಥ ಬೇರೆ ಲೆವೆಲ್ಲೇ ಇದೆ ಕಣ್ರೆ. ಅದರಲ್ಲೂ ಕೂಡ ಈ ಅಶ್ವಿನಿ ಗೌಡ ಅವರದು ಹಾಗೆ ಗಿಲ್ಲಿಯ ನಡುವೆ ನಡೀತಾ ಇರುವಂಥ ಈ ಅವಾಗ ಒಂದಿಷ್ಟು ವರ್ಸಸ್ ನಡೀತಾ ಇರುತ್ತಲ್ಲ, ವಾಕ್ಸಮರ ನಡೆಯೋದಾಗಿರ್ಬೋದು, ಬೇರೆ ರೀತಿಯಾದಂಥ ಮಾತುಕತೆ ಸಂದರ್ಭದಲ್ಲಿ ಆಡುವಂಥ ಮಾತುಗಳಾಗಿರ್ಬೋದು, ಭಾಳಷ್ಟು ಬೇರೆ ರೀತಿಯಾದಂಥ ಕಥೆನೇ ಬೇರೆ ಇರುತ್ತೆ. ಯಾಕಂದರೆ ಆ ಮಜಾನೇ ಬೇರೆ ಇರುತ್ತೆ ಇಬ್ಬರದು. ಮಾತುಕತೆ ಅಂತ ಅಂದಾಗ ಸಹಜವಾಗಿ ಆ ಮಾತುಕತೆ ಆಡಬೇಕಾದಂಥ ಸಂದರ್ಭದಲ್ಲಿ ಹೆಂಗಿರುತ್ತೆ ಅಂತಂದರೆ, ಏನು ಕೌಂಟ್ರ್ ಕೊಡ್ತಾನೆ ಗುರು ಇವನು. ಅರೆ ಅಶ್ವಿನಿ ಗೌಡ ಅವರು ಕೂಡ ಏನು ಕೌಂಟ್ರ್ ಕೊಡ್ತಾರೆ ಗುರು. ಸೂಪರ್ ಬಿಡ್ರಿ. ಹೋರಾಟಗಾರರು ನಿಜವಾಗಲೂ ಕೂಡ ತುಂಬ ಖುಷಿ ಆಗುತ್ತೆ ಅನಿಸುತ್ತೆ. ಆದರೆ ನೋಡಿ, ಇಲ್ಲಿ ರಘು ಅವರಾಗಿರ್ಬೋದು, ಧನುಷ್ ಆಗಿರ್ಬೋದು, ರಾಶಿಕಾ ಆಗಿರ್ಬೋದು, ಅದರ ಜೊತೆಗೆ ಧ್ರುವಂತ್ ಅವರಾಗಿರ್ಬೋದು, ಇವರೆಲ್ಲರೂ ಕೂಡ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಒಂದು ರೀತಿಯಾದಂಥ ಹವಾ ಮಾಡಿದವರು. ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಆದಂತಹ ಒಂದಿಷ್ಟು ಹವಾವನ್ನು ಮಾಡುವ ಮೂಲಕ ಭಾಳಷ್ಟು ಪ್ರೀತಿಯನ್ನು ಗಳಿಸಿದವರು. ಬಟ್ ಇದೀಗ ಅವರೆಲ್ಲರನ್ನ ಕೂಡ ಹಿಂದಿಕ್ಕಿ ಗಿಲ್ಲಿ ನಾನೇ ನಂಬರ್ 1, ಕರ್ನಾಟಕ ಜನತೆ ಒಂದು ಕಡೆ ಗೆಲ್ತಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಆ ಮನೋಭಾವನೆ ಇರುವಂಥದ್ದು. ಬಟ್ ಗ್ರ್ಯಾಂಡ್ ಫಿನಾಲೆ ಹೊತ್ತಲ್ಲಿ ಏನಾಗಬಹುದು? ಸೊ ಒಂದು ವಾರದಲ್ಲಿ ಏನಾದರೂ ಕೂಡ ಬದಲಾವಣೆ ಆಗಬಹುದಾ, ಅಥವಾ ಅಭಿಮಾನಿಗಳ ಮನಸ್ಸು ಏನಾದರೂ ಚೇಂಜ್ ಆಗಬಹುದಾ? ಅದ್ಯಾವುದೂ ಕೂಡ ಆಗೋದಿಲ್ಲ ಅನ್ನುವಂಥದ್ದು ನಮಗೂ ಕೂಡ ಗೊತ್ತಿದೆ. ಬಟ್ ಈ ಬಾರಿ ಗಿಲ್ಲಿ ಗೆಲ್ಲೋದು ಒಂದು ರೀತಿಯಾಗಿ ಪಕ್ಕಾ ಅಂತಾನೆ ಹೇಳ್ಬೋದು.